ನೆನ್ನೆ ಇಲ್ಲಿ ಯಾರಿಲ್ಲ ಈಗ ತೋರಿಸ್ತೇನೆ ನಮ್ಮೂರು ಅಂಗನವಾಡಿ ತಗ ಬಂದು 4 ಆನೆ ಜೋಳ ತಿನ್ಕಂಡು ಬನ್ನಿ ತೋರಿ ಹೇಳ್ತೀವಿ ರಘು ಅಂತ. ಅಲ್ಲ ನೈಟ್ ಇವತ್ತು ನೈಟು ಈಗ ಇವಾಗಲೇ ನೋಡಿದ್ರಲ್ಲ ಸರ್ ಟುಡೇ ಇವಾಗ 1:30 ಗಂಟೆ ಅಂದ್ರೆ ಅಲ್ಲಿಗೆ ಇವತ್ತಿನ ಡೇಗೆ ಬಂದೋಯ್ತು. ರಾತ್ರಿ ಎಂಟ್ರಿ ಆಗಿದಾವೆ. ದಯವಿಟ್ಟು ನೋಡಿ, ನಾವು ಹೇಳ್ತಾ ಇದೀವಿ, ಇವ್ರು ಬರ್ತಾರೆ ನಿಮ್ಮವರು ರಾತ್ರಿ ಪುಡಿ ಮಾಡೋದು ರಾತ್ರಿ ಮಾಡೋದು ರಾತ್ರಿ ಮಾಡೋದು ಈಗ ಅಲ್ಲಿ ಇಲ್ಲಿಂದ ನೀವು ತಾತ್ಕಾಲಿಕ ಪರಿಹಾರ ಹುಡುಕೋದಲ್ಲ, ಶಾಶ್ವತ ಪರಿಹಾರ ಹುಡುಕೋದು. ಇದಕ್ಕೇನು ಕ್ರಮ ಕಾಣ್ತೀರಿ ಹೇಳಿ? ತಾತ್ಕಾಲಿಕ ಕ್ರಮ ಬೇಡ, ಶಾಶ್ವತ ಕ್ರಮ ಬೇಕು. ಏನಂದ್ರೆ ಶಾಲೆ ಮಕ್ಕಳಿಗಾಗ್ಲಿ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಒಂದು ತಿಂಗಳಾಯ್ತು ಕೆಲಸ ಮಾಡೋದು. ನೀವು ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳ್ತೀರಿ. ಈಗ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು, ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ಬೆಳಿಗ್ಗೆ. ಇಲ್ಲ ಸರ್, ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು. ನಾಳೆ ಬಂದು ಸಂಜೆ ಬರೀ ಸರ್ ಬಂದು ನಾನೇ ಮಾಡ್ತೀನಿ. ಏನ್ ಸರ್ ಈಗ ಮಾತು ಏನಂತ ಈಗ ನಾನೀಗ ಯಾವುದೇ ಏನಾದರೂ ಆನೆಗಳು ಉಳ್ಕೊಂಡಿದ್ರೆ ನಾನು ಸಂಜೆ ನಾನೇ ಖುದ್ದಾಗಿ ಬರ್ತೀನಿ, ಎಲ್ಲರೂ ಸೇರ್ಕೊಂಡು ಬರ್ತೀವಿ ಸರ್ ನಾವೆಲ್ಲ. ನೀವೆಲ್ಲ ಅಂದ್ರೆ ನೀವೆಲ್ಲ ಪಬ್ಲಿಕ್ ಅದು ಹೇಳಿ ಬರೋದು ಬೇಡ. ಒಂದು ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಯಾರು ಒಂದು 10 ಜನ ಜವಾಬ್ದಾರಿ ಇರೋದು, ಮತ್ತೆ ಆ ಆಡ ಹುಡುಗರೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮಲ್ಲಿ ದೊಡ್ಡ ಇಶ್ಯೂ ಆಗುತ್ತೆ. ಅದು ಆಳ್ಬಿದ್ದೋಲಿ ಇದು ಸಣ್ಣ ಪುಟ್ಟದ ಒಂದು ಏನೋ ಬಾಳೆ ಒಂದು ಎಕರೆ ಒಟ್ಟೋಲೆ ಒಂದು ಅಮ್ಮನ್ ಬೆಳ್ಸ್ಕೊಂಡು ಬಂದು ಬಡ್ಡಿಗೆ ಬಂದು ಹೋಯ್ತು ದಿನ ಓಡಾಡ್ತಾರೆ ಇವರು. ಈಗ ಅದೇನು ಬಂದೋಗಿದೆ ನಾಳೆ ಇವತ್ತು ಸಂಜೆದು ಏನು ಕರೆಯಲ್ಲ ಸಾಹೇಬ್ ಅಂತ ಕೇಳೋದು ಏನು ಹೇಳ್ತಾರೆ? ಸಂಜೆ ಎಷ್ಟು ಗಂಟೆ ಅಂತ ಹೇಳಿ ನೀವು ಸರ್ ನೀವು ಬಂದ್ಬಿಡಿ ಸರ್. ಹಿಂಗೆ ಬೇಡ. ನಾನು ಕೊಡ್ತೀನಿ, ಬಿಕೋಡ್ನಲ್ಲಿ ಕೊಡ್ತೀನಿ ಬಿಡಿ. ಬಿಕೋಡ್ನಲ್ಲಿ ನಿಮಗೆ ಮೊಬೈಲ್ ನಂಬರ್ ಇದೆಯಲ್ಲ?